ಬ್ರೀಫ್ ಆಗಿ ಅಂದರೆ ಸರ್ ದುಡ್ಡು ಹಾಂ ಸರ್ ಹೌದು ಸರ್. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸರ್. ನಾನು ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಇದು ನಮ್ಮದು ಮೇನ್ ಥೀಮ್ ಇಟ್ಕೊಂಡಿರೋದು. ಈಗ ನಾವೇನಂತಂದರೆ ದುಡ್ಡಿರೋರು, ಕೋಟ್ಯಾಧೀಶ್ವರರು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ನಾವು ದೊಡ್ಡ ಮನುಷ್ಯರು ಅಂತೀವಿ. ಸೊ ಅದು ಭಯದಿಂದ ಹೇಳೋವಂಥದ್ದು. ಆದರೆ ಪ್ರೀತಿಯಿಂದ ಹೇಳೋವಂಥದ್ದು, ಮಗ ಇವನು ಒಳ್ಳೆ ಮನಸ್ಸಿರೋ ವ್ಯಕ್ತಿ ಕಣ, ಇವನು ತುಂಬ ದೊಡ್ಡ ಮನುಷ್ಯ ಕಣ ಇವನು ಅಂತ ಪ್ರೀತಿಯಿಂದ ಹೇಳ್ತೀವಿ. ಅದೇ ಸರ್, ನಾವು ಅದೇ ರೀತಿ ಹೇಳ್ತಾ ಇದ್ದೀವಿ. ಬಟ್ ಜಾಸ್ತಿ ಒಂದು ಏನು ಮೆಜಾರಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಮೋಸ್ಟ್ ಆಫ್ ದ ಪೀಪಲ್ಸಿಗೆ ನಾವು ಅದನ್ನೇ ಅಲ್ವಾ ಸರ್ ಹೇಳೋದು, ದುಡ್ಡಿನವ್ರಿಗೆ ಹೇಳ್ತಾರೆ ಅಂತ. ಸೊ ಆದರೆ ಅದಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಒಂದು ನೀಟಾಗಿ ತೋರಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಒಂದು ಒಳ್ಳೆ ಮನಸ್ಸಿರೋ ಅಂಥ ವ್ಯಕ್ತಿಗಳು ಎಲ್ಲ ಸೇರಿದಾಗ ಒಂದು ಒಳ್ಳೆ ದೊಡ್ಡ ಮನುಷ್ಯ ಸಿನಿಮಾ ಆಗುತ್ತೆ ಅನ್ನೋದು. ಸರ್ ಆಮೇಲೆ ನಾವು ಮತ್ತೆ ಅದೊಂದು ವಿಚಾರ ನಾನು ಲಾಸ್ಟ್ ಟೈಮು ಹೇಳಿದ್ವಿ, ಆಟೋ ಡ್ರೈವರ್ ಅವರಿಗೆ ಹೇಗೆ ರೀಚ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಅಂತಲೇ ಸ್ಪೆಷಲ್ ಒಂದು ಪೇಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾ ಇದ್ದೀವಿ ಸರ್. ನಾವು ರಿಲೀಸ್ಗೂ ಬಿಫೋರು 1 ವೀಕು ಅಂದರೆ 19th ರಿಲೀಸ್ ಮಾಡ್ತಾ ಇದ್ದೀವಿ ನಾವು ಮೂವಿನ, June 19th. ಸೊ 15th, 16th, 17th, 18th 4 ದಿನನೂ ನಾವು ಅವ್ರಿಗೆ ಅಂತಲೇ ಸ್ಪೆಷಲ್ ಆಗಿ 8 ಡಿಸ್ಟಿಕಲ್ಲಿ ಇದು ಪೇಡ್ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ.